ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯಾಷನಲ್ ಟಿವಿ. ನಾನು ಸ್ವಾತಿ ಸಾಲಿನ್. ಈಗಷ್ಟೇ 45 ಮೂವಿಯ ರಿವ್ಯೂ ಕೂಡ ಸಿಕ್ಕಿದೆ. ಸೊ ಆ ಮೂವಿಯ ಎಷ್ಟು ಪಾಸಿಟಿವ್ ಕಮೆಂಟ್ಗಳಿದೆ, ಎಷ್ಟು ನೆಗೆಟಿವ್ ಕಮೆಂಟ್ಗಳಿದೆ ಅಂತ ನೋಡ್ಕೊಂಡು ಹೋಗೋಣ. ಸೊ ಈಗ ಮಾರ್ಕ್ ಸಿನಿಮಾ ರಿಲೀಸ್ ಆಯಿತು. ಮಾರ್ಕ್ ಜೊತೆಗೆ ಈಗ 45 ಕೂಡ ರಿಲೀಸ್ ಆಗ್ತಾ ಇತ್ತು. ಇದ್ರ ನಡುವೆ ತುಂಬಾ ಕ್ಲಾಶಸ್ ಆಗ್ತಾ ಇತ್ತು. ಏನಾಗ್ಬೋದು ಸಿನಿಮಾ, ಎರಡು ಕೂಡ ನಮ್ಮ ಕನ್ನಡ ಸಿನಿಮಾನೇ, ಎರಡು ಕೂಡ ದಿಗ್ಗಜರ ಸಿನಿಮಾ ಅಂತಾನೆ ಹೇಳ್ಬೋದು, ಸೂಪರ್ ಸ್ಟಾರ್ಗಳ ಸಿನಿಮಾಗಳ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಒಂದು ಕಡೆ ಉಪೇಂದ್ರ ಮತ್ತೆ ಶಿವರಾಜ್ ಕುಮಾರ್, ರಾಜ್ವಿ ಶೆಟ್ಟಿ ಇದ್ರೆ, ಇನ್ನೊಂದು ಕಡೆ ನಮ್ಮ ಕಿಚ್ಚ ಸುದೀಪ್ ಅವರಿದ್ದಾರೆ. ಸೊ ಹಾಗಾಗಿ ನಮ್ಗೆಲ್ಲ ಒಂಥರ ಕ್ಯೂರಿಯಾಸಿಟಿ ಇತ್ತು, ಈ ಸಿನಿಮಾ ಹೇಗೆ ಹೋಗ್ಬೋದು, ಯಾವ ತರ ಇರ್ಬೋದು, ಯಾವ ಸಿನಿಮಾಕ್ಕೆ ಹೇಗೆ ರೆಸ್ಪಾನ್ಸ್ ಸಿಗ್ಬೋದು ಅನ್ನೋದು ಸಾಕಷ್ಟು ಕಾತರದಿಂದ ಕಾಯ್ತಾ ಇದ್ವಿ. ಸೊ ಅಲ್ಲಿ ಅವರ ನಡುವೆ ಏನು ಫ್ಯಾನ್ ವಾರ್ ಅಥವಾ ಸ್ಟಾರ್ ವಾರ್ಗಳಾಗದೇ ಇದ್ರು, ನಮ್ಮ ಜನರಲ್ಲಿ ಕ್ಯೂರಿಯಾಸಿಟಿ ಸಾಕಷ್ಟು ಇತ್ತು ಅಂತ ಹೇಳ್ಬೋದು. ಅಂದ್ರೆ ಒಂಥರ ಜಗಳ ರೀತಿ ಅಲ್ಲ, ಒಂಥರ ಕ್ಯೂರಿಯಾಸಿಟಿ ಇತ್ತು, ಯಾವ ಸಿನಿಮಾ ಹೇಗೆ ಹೋಗ್ಬೋದು, ಎರಡು ಕೂಡ ಒಂದು ದೊಡ್ಡ ಸಿನಿಮಾನೇ, ಎರಡು ಕೂಡ ಸ್ಟಾರ್ ನಟರ ಸಿನಿಮಾನೇ, ಯಾವ ಸಿನಿಮಾಕ್ಕೆ ಹೆಚ್ಚು ಪ್ರೇಕ್ಷಣೆ ಅಂದ್ರೆ ಯಾವ ಸಿನಿಮಾನ ಎಷ್ಟು ಜನರು ಎಷ್ಟು ವೀಕ್ಷಿಸ್ತಾರೆ, ಅಥವಾ ಯಾವ ಸಿನಿಮಾಕ್ಕೆ ಎಷ್ಟು ಜನರು ಒತ್ತನ್ನು ಕೊಟ್ಕೊಂಡು ಸಿನಿಮಾವನ್ನ ನೋಡ್ತಾರೆ ಅನ್ನೋದು ನೋಡ್ಬೇಕಿತ್ತು. ಬಟ್ ಈಗ 45ಗೂ ಕೂಡ ಒಂದು ಸಾಕಷ್ಟು ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ. 45 ಸಿನಿಮಾಕ್ಕೆ ಈ ಹಿಂದೆ ಅದರ ಸೆಲೆಬ್ರೇಷನ್ಗಳಾಗಿರ್ಬೋದು, ಟ್ರೈಲರ್ ಲಾಂಚ್ ಆದಾಗ ಏನ್ ಸೆಲೆಬ್ರೇಷನ್ ಅನ್ನ ಮಾಡಿದ್ರು, ಅಥವಾ ನಿನ್ನೆ ರಾತ್ರಿ ಆ ಸಿನಿಮಾವನ್ನ ಒಂದು ಫ್ಯಾನ್ಗಳಿಗಾಗಿ ಸಿನಿಮಾವನ್ನ ತೋರಿಸಿದ್ರು. ಬಟ್ ಅಲ್ಲಿ ಕೂಡ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ 45ಗೆ. ಸೊ ಇವತ್ತು ಬೆಳಿಗ್ಗೆ ಕೂಡ ಅಷ್ಟೇ ಸಾಕಷ್ಟು ಜನರು ವೀಕ್ಷಕರಿಂದ, ಅಂದ್ರೆ ಈಗ ಸಿನಿಮಾ ನೋಡೋ ಈಗ ಅವರ ಅಭಿಮಾನಿಗಳಾಗಿರ್ಬೋದು, ಅವರು ಒಳ್ಳೆ ರಿವ್ಯೂ ಅನ್ನೇ ಕೊಡ್ತಾರೆ. ಬಟ್ ಪ್ರೇಕ್ಷಕರೀಗ ಏನಿದ್ದಾರೆ, ಸಿನಿಮಾವನ್ನ ನೋಡಕ್ ಹೋದವರು ಅಭಿಮಾನಿಗಳಲ್ಲದೆ ಇರೋರು ಅಥವಾ ಸಿನಿಮಾ ಅವರನ್ನು ಇಷ್ಟಪಡೋರು ಆ ಸಿನಿಮಾದ ಬಗ್ಗೆ ಒಳ್ಳೆ ಒಪಿನಿಯನ್ ಅನ್ನು ಕೊಟ್ಟಿದ್ದಾರೆ. ಆ ಸಿನಿಮಾದ ಸುತ್ತ ಏನೆಲ್ಲ ಆಗ್ಬೋದು, ಆ ಸಿನಿಮಾವನ್ನ ನೋಡಿದಾಗ ಎಲ್ರಿಗೂ ಒಂದ್ಸಲ ರೋಮಾಂಚನ ಆಗೋದು ಗ್ಯಾರಂಟಿ. ಲಾಸ್ಟ್ ಅದರಲ್ಲೂ ಕ್ಲೈಮ್ಯಾಕ್ಸ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಎಲ್ಲರೂ ಅನ್ಕೊಳ್ಳದೆ ರೀತಿಯಲ್ಲಿ ಒಂದು ಕ್ಲೈಮ್ಯಾಕ್ಸ್ ಟ್ವಿಸ್ಟ್ ಅನ್ನ ಕೊಡುತ್ತೆ, ಆ ರೀತಿಯಲ್ಲಿ ಮಾತಾಡ್ತಿದ್ದಾರೆ. ಸೊ ಈಗ ಸಿನಿಮಾ ಸ್ಟಾರ್ಟಿಂಗ್ ಟ್ರೈಲರ್ ಬಿಟ್ಟಾಗ ಯಾರಿಗೂ ಊಹೆ ಮಾಡೋಕ್ಕಾಗಲಿಲ್ಲ ಏನ್ ಇರ್ಬೋದು ಈ ಸಿನಿಮಾ, ಏನ್ ಇಷ್ಟು ಅಂದ್ರೆ ಎಲ್ಲೂ ಕೂಡ ಒಂದು ಹಿಂಟನ್ನು ಕೂಡ ಬಿಟ್ಕೊಟ್ಟಿಲ್ಲ. ಆ ಶಿವರಾಜ್ ಕುಮಾರ್ ಅವರ ಆಕ್ಟಿಂಗ್ ಆಗಿರ್ಬೋದು, ಉಪೇಂದ್ರ ಅವರ ಲುಕ್ ಆಗಿರ್ಬೋದು, ಇದೆಲ್ಲ ನಮ್ಗೆ ನೋಡಿದಾಗ ಕ್ಯೂರಿಯಾಸಿಟಿ ಇನ್ನೂ ಜಾಸ್ತಿ ಆಗಿದೆ ಹೊರತು ಎಲ್ಲೂ ಒಂದು ಸಿನಿಮಾವನ್ನ ಬಿಟ್ಕೊಟ್ಟಿಲ್ಲ ಅವರು, ಈ ಸಿನಿಮಾದಲ್ಲಿ ಏನ್ ಇರ್ಬೋದು ಅನ್ನೋದು. ಬಟ್ ಈಗ ಒಂದು ಕ್ಲೂ ಸಿಕ್ಕಿದೆ ಏನಂದ್ರೆ 45 ದಿನ ಅಂದ್ರೆ ಸತ್ತಾದ್ಮೇಲೆ ಒಬ್ಬ ವ್ಯಕ್ತಿಯ ಜೀವನ ಹೇಗಿರುತ್ತೆ ಅಂದ್ಮೇಲೆ, ಅವ್ನು ಸತ್ತಾದ್ಮೇಲೆ ಅವ್ನು ಏನ್ ಮಾಡ್ತಾನೆ, ಆ ಒಂದು ಸಿನಿಮಾದ ಬೇಸ್ ಮೇಲೆ ಇದೆ ಅಂತ ಸಾಕಷ್ಟು ಜನರು ರಿವ್ಯೂ ಅನ್ನ ಕೊಟ್ಟಿದ್ದಾರೆ. ಸೊ ಇದೆಲ್ಲ ಒಂದ್ ಕಡೆ ನಮ್ಗೆ ಕ್ಯೂರಿಯಾಸಿಟಿ, ಸತ್ಮೇಲೆ ಹೌದು, ಸತ್ಮೇಲೆ ಇನ್ನೇನ್ ಆಗ್ಬಹುದು, ಇಷ್ಟು ದಿನ ಭೂಮಿಯಲ್ಲಿದ್ದು ಸತ್ಮೇಲೆ ಇನ್ನೇನ್ ಆಗ್ಬಹುದು, ಆ ಒಂದು ಕ್ಯೂರಿಯಾಸಿಟಿ ಎಲ್ರಿಗೂ ಇರುತ್ತೆ. ಸೊ ಆ ಕಾರಣಕ್ಕಾಗಿ ಸಾಕಷ್ಟು ಜನರು ಸಿನಿಮಾವನ್ನ ನೋಡ್ತಾರೆ ಅಂತಾನೆ ಹೇಳ್ಬೋದು. ನಮಗೂ ಅಷ್ಟೇ ಕ್ಯೂರಿಯಾಸಿಟಿ ಇರುತ್ತೆ, ಸತ್ತಾದ್ಮೇಲೆ ಏನ್ ಆಗ್ಬಹುದು, ಏನೆಲ್ಲ ಆಗ್ಬಹುದು, ಅಥವಾ ಹೇಗೆ ಆ ಜೀವನ ಹೇಗಿರ್ಬೋದು, ನರಕ ಸ್ವರ್ಗ ಅನ್ನೋದೇನಾದ್ರೂ ಇದೆಯಾ. ಇದ್ರಲ್ಲಿ ನೋಡಿದಾಗ ಶಿವರಾಜ್ ಕುಮಾರ್ ಅವ್ರನ್ನ ಪಾಸಿಟಿವ್ ಆಗಿ ಮಾಡಿದ್ದಾರೆ, ಉಪೇಂದ್ರ ಅವ್ರನ್ನ ನೆಗೆಟಿವ್ ಶೇಡ್ ಅಲ್ಲಿ ಮಾಡಿದ್ದಾರೆ. ಸೊ ಹಾಗಾಗಿ ನಮ್ಗೆ ಅನ್ಸುತ್ತೆ ಇಲ್ಲಿ ಸ್ವರ್ಗ ಅನ್ನೋದು ಈ ತರ ಶಿವರಾಜ್ ಕುಮಾರ್ ಅವ್ರನ್ನ ಪೋರ್ಟ್ರೆ ಮಾಡುತ್ತೆ. ಆ ರುದ್ರಾಕ್ಷಿ ಮಾಲೆ ಆಗಿರ್ಬೋದು, ಅವರ ಅಥವಾ ಶಿವ ತಾಂಡವ ಆಗಿರ್ಬೋದು, ಅಥವಾ ಉಪೇಂದ್ರ ಅವ್ರನ್ನ ನೆಗೆಟಿವ್ ಫೀಡ್ ಅಂದ್ರೆ ಈಗ ನರಕ ಆ ತರ ಒಂದು ಫೇಮ್ ಅಲ್ಲಿ ತೋರಿಸಿದ್ದಾರೆ ಅಂತ ಅನ್ಸುತ್ತೆ. ಬಟ್ ಸಿನಿಮಾ ನೋಡಿದಾಗ ತುಂಬಾ ಚೆನ್ನಾಗಿದೆ, ತುಂಬಾ ಒಳ್ಳೆ ರಿವ್ಯೂ ಕೂಡ ಸಿಗ್ತಾ ಇದೆ. ಈ ಸಿನಿಮಾದ ಆಕ್ಷನ್ ಕಟ್ ಆಗಿರ್ಬೋದು, ಬ್ಯಾಕ್ ಗ್ರೌಂಡ್ BGM ಆಗಿರ್ಬೋದು, ಅಥವಾ ಈ ಸಿನಿಮಾದಲ್ಲಿರುವ ಗ್ರಾಫಿಕ್ಸ್ ಆಗಿರ್ಬೋದು, ಗ್ರಾಫಿಕ್ಸ್ ಬಗ್ಗೆ ಸಿಕ್ಕಾಪಟ್ಟೆ ಜನರು ಹೊಗಳಿದ್ದಾರೆ. ಆ ತರ ಗ್ರಾಫಿಕ್ಸ್ ಯಾವ ಸಿನಿಮಾದಲ್ಲೂ ನೋಡಿಲ್ಲ, ಆ ತರ ತುಂಬಾ ಚೆನ್ನಾಗಿ ಗ್ರಾಫಿಕ್ಸ್ ಅನ್ನ ಯೂಸ್ ಮಾಡಿದ್ದಾರೆ. ಸೊ ಅರ್ಜುನ್ ಜನ್ಯ ಅವರ ನಿರ್ದೇಶನದಲ್ಲಿ ಮೂಡಿ ಬಂದಂತಹ 45 ಸಿನಿಮಾಕ್ಕೆ ಸಾಕಷ್ಟು ಒಳ್ಳೆ ರಿವ್ಯೂಸ್ ಕೊಡ್ತಾ ಇದೆ. ಈ ಕಡೆ ಮಾರ್ಕ್ ಕೂಡ ಅಷ್ಟೇ ಸಿಕ್ಕಾಪಟ್ಟೆ ರಿವ್ಯೂ ಚೆನ್ನಾಗಿದೆ. ಹಾಗಾಗಿ ಈ ನಮ್ಮ ಎರಡು ಕನ್ನಡ ಸಿನಿಮಾಕ್ಕೆ ಇಷ್ಟು ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇರೋದು ತುಂಬಾ ಖುಷಿ ಆಗ್ತಾ ಇದೆ. ಇನ್ನು ಅರ್ಜುನ್ ಜನ್ಯ ಅವರು ಮ್ಯೂಸಿಕಲ್ ಮಾಂತ್ರಿಕ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಅವರ ಆ ಒಂದು ಮ್ಯೂಸಿಕ್ ಕೇಳಕ್ಕೆ, ಅಥವಾ ಅವರು ಹಿಟ್ ಮಾಡ್ದಿರುವಂತ ಒಂದು ಸಾಂಗ್ ಆಗಿರ್ಬೋದು, ಸಿಕ್ಕಾಪಟ್ಟೆ ಸಾಂಗ್ ಅಲ್ಲೇ ಫೇಮಸ್ ಆಗಿರುವಂತದ್ದವರು. ಈ ಮ್ಯೂಸಿಕ್ ಡೈರೆಕ್ಟರ್ ಆಗಿ ಮಿಂಚಿದಂತಹ ಅರ್ಜುನ್ ಜನ್ಯ ಅವರ ಒಂದು ನಿರ್ದೇಶನದಲ್ಲಿ ಮೂಡಿ ಬಂದಂತಹ ಈ ಸಿನಿಮಾ ಇದೆಯಲ್ಲ, ಯಾರಿಗೂ ಅನ್ಕೊಳಕ್ ಆಗದೆ ಇರುವಂತ ಟ್ವಿಸ್ಟ್ ಅನ್ನ ಕೊಡುತ್ತೆ. ಅರ್ಜುನ್ ಜನ್ಯ ಅವರ ನಿರ್ದೇಶನಕ್ಕೂ ಸೈ, ಮ್ಯೂಸಿಕ್ ಅಂತ ಮಾತ್ರ ಅಲ್ಲ, ನಿರ್ದೇಶನಕ್ಕೆ ಬಂದ್ರೆ ಅದ್ರಲ್ಲೂ ಸೈ ಅನ್ನೋದು ಇಲ್ಲಿ ಕಾಣಿಸ್ತಾ ಇದೆ ಅಂತ ಸಾಕಷ್ಟು ಜನರು ರಿವ್ಯೂ ಅನ್ನ ಕೊಟ್ಟಿದ್ದಾರೆ. ಅರ್ಜುನ್ ಜನ್ಯ ಅವರು ಕೂಡ ಇಂಥ ಒಂದು ಸಿನಿಮಾವನ್ನ ಮಾಡ್ಬೋದು, ಅವರು ಮ್ಯೂಸಿಕ್ ಅಲ್ಲೇ ಎಷ್ಟೋ ಒಂದು ಹಿಟ್ ಅನ್ನ ಕೊಟ್ಟವರು, ಇಂಥ ಒಂದು ಸಿನಿಮಾವನ್ನ ಮಾಡ್ಬೋದು ಅಂತ ಊಹಿಸ್ಕೊಳಕ್ ಆಗಲ್ಲ ಅನ್ನೋ ಕೆಲವೊಂದು ರಿವ್ಯೂಗಳಾಗಿರ್ಬೋದು. ಸಿಕ್ಕಾಪಟ್ಟೆ ಪಾಸಿಟಿವ್ ರಿವ್ಯೂ ಮೂಡಿ ಬಂದಂತ ಈ ಸಿನಿಮಾ 45 ಇಲ್ಲಿ ಈ ಕಡೆ ಮಾರ್ಕ್ ಕೂಡ ಸಿಕ್ಕಾಪಟ್ಟೆ ಹಿಟ್ ಆಗ್ತಾ ಇದೆ, ಸಿಕ್ಕಾಪಟ್ಟೆ ಟ್ರೆಂಡಿಂಗ್ ಅಲ್ಲಿ ಇದೆ. ಆ ಸಾಂಗ್ ಗಳಾಗಿರ್ಬೋದು, ಅಥವಾ ಅವರ ಒಂದು ಲುಕ್ ಆಗಿರ್ಬೋದು ಸುದೀಪ್ ಅವ್ರದ್ದು. ಸೊ ಈ ಕಡೆ 45 ಕೂಡ ಅಷ್ಟೇ ಚೆನ್ನಾಗಿ ಓಡ್ತಾ ಇದೆ. ಇನ್ನು ಸಿನಿಮಾದ ಬಗ್ಗೆ ನೋಡೋದಾದ್ರೆ ಎಷ್ಟೋ ಒಂದ್ ಕಡೆ ಎಲ್ಲೂ ಯಾರು ಕ್ಲೂ ಬಿಟ್ಟಿಲ್ಲ, ಯಾಕಂದ್ರೆ ಎಲ್ಲರೂ ಹೋಗಿ ಸಿನಿಮಾವನ್ನ ನೋಡಿ ಸತ್ತಾದ್ಮೇಲೆ ಏನೆಲ್ಲ ಆಗ್ಬೋದು ಆ ಸಿನಿಮಾದ ಬಗ್ಗೆ ಇಲ್ಲಿ ತೋರಿಸಿದ್ದಾರೆ. ಅಥವಾ ಶಿವರಾಜ್ ಕುಮಾರ್ ಅವರ 11 ಅವತಾರಗಳನ್ನ ಇಲ್ಲಿ ನೋಡ್ಬೋದು. ಆ ತರ ಚಿಕ್ಕ ಚಿಕ್ಕ ಕ್ಲೂ ಅನ್ನ ಬಿಟ್ಟಾಗ ನಮಗೂ ನೋಡ್ಬೇಕು ಏನಿರ್ಬೋದು, ಶಿವರಾಜ್ ಕುಮಾರ್ 11 ಅವತಾರ ಏನಿರ್ಬೋದು, ಈ ತರ ನಮ್ಗೆ ಕ್ಯೂರಿಯಾಸಿಟಿ ಜಾಸ್ತಿ ಆಗಿದೆ. ಸೊ ಹಾಗಾಗಿ ಎಲ್ಲರೂ ಸಿನಿಮಾವನ್ನ ನೋಡಿ, ಹಾಗೆ ಮಾರ್ಕ್ ಮತ್ತೆ 45 ಎರಡನ್ನು ನೋಡಿ ಯಾವ ಸಿನಿಮಾ ಬೆಸ್ಟ್ ಅಂತ ಅನ್ಸು, ಅಥವಾ ಯಾರೆಲ್ಲ ಸಿನಿಮಾವನ್ನ ಈಗ ನೋಡಿ ಬಂದಿದ್ದೀರಿ, ಸೊ ಕಮೆಂಟ್ ಅನ್ನ ಹಾಕಿ ಯಾವ ಸಿನಿಮಾ ನಿಮ್ಗೆ ಇಷ್ಟ ಆಯ್ತು ಅನ್ನೋದು, ಮಾರ್ಕ್ ಮತ್ತೆ 45 ನಡುವೆ ಯಾವ ಸಿನಿಮಾ ನಿಮ್ಗೆ ಇಷ್ಟ ಆಯ್ತು ಅನ್ನೋದನ್ನ ಕಮೆಂಟ್ ಅಲ್ಲಿ ತಿಳಿಸಿ. ಸೊ ಇನ್ನಷ್ಟು ವಿಷಯಕ್ಕಾಗಿ ನೋಡ್ತಾ ಇರಿ ನ್ಯಾಷನಲ್ ಟಿವಿ. ಧನ್ಯವಾದಗಳು.